SLV ಎಲೆಕ್ಟ್ರಾನಿಕ್ಸ್ಗೆ ನೋಡಿ LG TV ಈ ಥರ ರೇಂಬೋ ಬರ್ತೈತೆ. ಜಾಸ್ತಿ ಹೊತ್ತು ಆನ್ ಮಾಡೋಂಗಿಲ್ಲ, ಸುಮ್ಮನೆ ನೋಡ್ಕೊಳ್ಳಿ ಏನು ಪ್ರಾಬ್ಲಮ್ ಅಂತ ನಾನು ತಿಳಿಸ್ತೀನಿ ನಿಮಗೆ. ಜಾಸ್ತಿ ರೇಂಬೋ ಬಂದರೆ ಜಾಸ್ತಿ ಹೊತ್ತು ಆನ್ ಮಾಡೋಂಗಿಲ್ಲ. ಇದು ಒಂದು 2 ನಿಮಿಷ ಅಷ್ಟೇ. ನಾನು ನೋಡಿ ನೆಕ್ಸ್ಟ್ ಏನು ಅದು ಕಂಪ್ಲೇಂಟ್ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದು ನೋಡಿ, ವರ್ಟಿಕ್ಯುಲರೈಸಿ ಹೋಗಿದ್ರು ನಿಮಗೆ ರೇಂಬೋ ಬರುತ್ತೆ, ಇಲ್ಲಾಂದರೆ ನಿಮಗೆ ಬೇಸ್ ಹೋಗಿದ್ರು ರೇಂಬೋ ಬರುತ್ತೆ. ಜಾಸ್ತಿ ಹೊತ್ತು ಆನ್ ಮಾಡಿಕೊಂಡು ನೋಡಬಾರ್ದು. ವರ್ಟಿಕ್ಯುಲರೈಸಿ ಇದೈತೆ. ಫಸ್ಟು ನಾವು ಇದನ್ನು ರಿಮೂವ್ ಮಾಡ್ಕೊಂಬಿಡೋಣ. ವರ್ಟಿಕ್ಯುಲರೈಸಿನ ನೋಡಿ, ಇದು ಇಲ್ಲಿ ರಿಮೂವ್ ಮಾಡ್ಕೊಳ್ಳೋಣ. ಆಮೇಲೆ ವೋಲ್ಟೇಜ್ಗಳು ಚೆಕ್ ಮಾಡಿಕೊಂಡು ಆಮೇಲೆ ನಾವು ಇದು ಬೇಸ್ ಬೋಲ್ಟ್ ಹೋಗಿದೆ ಚೆಕ್ ಮಾಡೋಣ. ಫಸ್ಟ್ ರಿಮೂವ್ ಮಾಡ್ಕೊತೀನಿ. IC ಬಿಚ್ಚಿದ್ದೀನಿ, ವರ್ಟಿಕ್ಯುಲರ್ IC ಬಿಚ್ಕೊಂಡಿದ್ದೀನಿ. ಈಗ ಆನ್ ಮಾಡೋಣ. ಆನ್ ಆಗಿದೆ. ಸೆಂಟ್ರಲ್ ಲೈನ್ ಬಂದಿದೆ. ಫಸ್ಟು ನಾವು ಮೈನಸ್ ವೋಲ್ಟೇಜ್ ಚೆಕ್ ಮಾಡೋಣ. ಇದು ಮೈನಸ್ ವೋಲ್ಟೇಜ್ ಬರ್ತಾಯಿದೆ. ಪ್ಲಸ್ ವೋಲ್ಟೇಜ್ ಬರ್ತಾಯಿದೆ. ಇಲ್ಲಿಗೆ ಡಯೋಡ್ ಹತ್ರ ಪ್ಲಸ್ ವೋಲ್ಟೇಜ್ ಬರ್ತಾಯಿದೆಯಾ? ಬರ್ತಾಯಿದೆ. ಇದು ಬರ್ತಾಯಿದೆ. ICನೇ ಒಂದು ಚೇಂಜ್ ಮಾಡ್ಕೊಳ್ಳೋಣ. ಫಸ್ಟು ಎಲ್ಲ ವೋಲ್ಟೇಜು ಬರ್ತಾಯಿದೆ. ICನೇ ಚೇಂಜ್ ಮಾಡ್ಕೊಳ್ಳೋಣ. IC ಚೇಂಜ್ ಮಾಡ್ಕೊಂಡು ಆಮೇಲೆ ನೋಡೋಣ. ಯಾಕೆಂದರೆ ಇದರಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. 2 ನಿಮಿಷದಲ್ಲಿ ನಾವು ಮಾಡ್ಕೊಬೇಕಿದೆ ವಿಡಿಯೋನೂ ಅಷ್ಟೇ, ಚೆಕ್ಕಿಂಗು ಅಷ್ಟೇ 2 ನಿಮಿಷದಲ್ಲಿ ಮಾಡ್ಕೊಬೇಕು. ರೇಂಬೋ ಬಂದಾಗ ನಾವು ಏನು ವೋಲ್ಟೇಜ್ ಮಾಡೋಕ್ಕಾಗಲ್ಲ. ಇದು ಟ್ಯೂಬು ಕಟ್ಟಾಗ್ಬಿಡುತ್ತೆ ನೋಡಿ, ಇಲ್ಲಿಗೆ ಕಟ್ಟಾಗ್ಬಿಟ್ಟು ಜಾಗ ಬಿದ್ದೋಗುತ್ತೆ ರೇಂಬೋ ಬಂದಾಗ. ಸೊ ನನ್ನ ಪ್ರಕಾರ ICನೇ ಹೋಗಿದೆ. ನನ್ನ ಹತ್ರ ಇನ್ನೊಂದು IC ಇದೆ, ಹಾಕ್ಕೊಳ್ತೀನಿ. ಬೇರೆ ಇದರಿಂದ ತೆಗೆದು ಹಾಕ್ಕೊಂಡಿದ್ದೀನಿ ಒಂದು ICನೇ. ನೋಡಿ, ಇದನ್ನು ICನೇ ಹಾಕ್ಕೊಂಡಿದ್ದೀನಿ. ಏನು ನಂಬರ್ ಇದೆ ಇದು? 7840 ಇದೆ. ಇದು IC ಹಾಕ್ತೀನಿ. IC ಬೇರೆ ಹಾಕ್ಕೊಂಡಿದ್ದೀನಿ ನೋಡಿ, IC ಹಾಕ್ಕೊಂಡಿದ್ದೀನಿ. ಸರಿ, ಆನ್ ಮಾಡೋಣ. ಫಸ್ಟು IC ಬೇರೆ ಹಾಕ್ಕೊಂಡಿದ್ದೀನಿ. ಲೈಟ್ ಬಂದೈತೆ. ಈಗ ರೇಂಬೋ ಬರುತ್ತಾ ಏನಂತ ನೋಡೋಣ. ಓಕೆ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನೋಡಿ ಬರ್ತಾಯಿದೆ. ಹೇವಿ ಹೊಡಿದ್ದೀನಿ ನೋಡಿ, ವಿಡಿಯೋ ಓಕೆ ಆಗಿದೆ. ಸೊ ಟ್ಯೂಬು ಚೆನ್ನಾಗಿದೆ. ಸೊ ವರ್ಟಿಕ್ಯುಲರ್ IC ಒಂದು ಹೋಗಿತ್ತು, ವೋಲ್ಟೇಜ್ ಎಲ್ಲ ಚೆನ್ನಾಗಿತ್ತು LOTಯಿಂದ. ಸೊ ಇದನ್ನು ನಾನು ಪರ್ಫೆಕ್ಟ್ ಮಾಡಿದ್ದೀನಿ. ಈಗ ಇದು ಇಷ್ಟೇ ಪ್ರಾಬ್ಲಮ್ ಇದ್ದಿದ್ದು. ರೇಂಬೋ ಬರ್ತಿತ್ತು ಬಂದಾಗ. ರೇಂಬೋ ಬಂದಾಗ ಏನು ಮಾಡಬೇಕು ಅಂದರೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಹೊತ್ತು ಆನ್ ಮಾಡಬಾರ್ದು. ತೆಗೆದುಬಿಟ್ಟು ಫಸ್ಟು ವರ್ಟಿಕ್ಯುಲರ್ IC ತೆಗಿಬೇಕು. ತೆಗೆದುಬಿಟ್ಟು ಆಮೇಲೆ ನೀವು ವಿಡಿಯೋನ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು. ವರ್ಟಿಕ್ಯುಲರ್ IC ತೆಗೆದು ವೋಲ್ಟೇಜ್ಗಳೆಲ್ಲ ಚೆಕ್ ಮಾಡಿ ಮತ್ತೆ ವರ್ಟಿಕ್ಯುಲರ್ IC ಹಾಕಬೇಕು. ಕೆಲವು ಟೈಮಲ್ಲಿ ಈ ಬೇಸ್ ಹೋಗಿದ್ರು ಕೂಡ ನಿಮಗೆ ರೇಂಬೋ ಬರುತ್ತೆ ಕೆಲವು ಟೈಮಲ್ಲಿ. ಅದಕ್ಕೋಸ್ಕರ ಎರಡರಲ್ಲೂ ಚೆಕ್ ಮಾಡಬೇಕಾಗತ್ತೆ. ಜಾಸ್ತಿ ರೇಂಬೋ ಬಂದಾಗ ಜಾಸ್ತಿ ಹೊತ್ತು ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಮೆಕ್ಯಾನಿಕ್ಗಳಿಗೆ ರೇಂಬೋ ಬಂದರೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಬಂದು ಮೆಕ್ಯಾನಿಕ್ಗಳಿಗೆ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.